ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಭಾಳ ದಿವಸ ಆಗಿತ್ತು ನಾನು ವಿಡಿಯೋಸ್ ಮಾಡಿ ನಿಮ್ಮ ಮುಂದೆ ಬಂದು. ಯಾಕೆಂದರೆ ಅದಕ್ಕೊಂದು ಕಾರಣ ಇದೆ, ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ನಾನು ಒಂದು ಒಳ್ಳೆ ಪ್ರದೇಶದಲ್ಲಿದ್ದೀನಿ, ಅಂದರೆ ಪ್ರಕೃತಿಯ ಮಡಿಲಲ್ಲಿದ್ದೀನಿ ನಿಜವಾಗ್ಲೂ. ನೋಡಿ ನೀವು, ನಾನು ಆ್ಯಕ್ಚುಲಿ ಇಲ್ಲಿ ಸಕಲೇಶ್ಪುರದ ಹತ್ರ ದಿ ವುಡ್ಸ್ ಕ್ಲಬ್ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಕ್ಲಬ್ ಪ್ರೆಸಿಡೆಂಟ್ನ ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವ್ರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪ್ರೆಸಿಡೆಂಟು, ಬಟ್ ನನಗೆ ತುಂಬ ಕ್ಲೋಸ್ ಫ್ರೆಂಡು. ಹಾಯ್ ಮಹೇಶ್, ಹೆಂಗಿದೆಯಪ್ಪ? ಆ್ಯಕ್ಚುಲಿ ನಾವು ತುಂಬ ಕ್ಲೋಸ್ ಫ್ರೆಂಡ್ಸು. ಅವನ ಲೈನ್ ಆಫ್ ಬಿಸ್ನೆಸ್ ಬೇರೆ, ನನ್ನ ಪ್ರೊಫೆಷನ್ ಬೇರೆ. ಆಲ್ಮೋಸ್ಟ್ ಸುಮಾರು ದಿವಸ ಆಗಿತ್ತು ನಾವೆಲ್ಲ ಮೀಟ್ ಮಾಡಿ. ಹಿಂಗೆ ಒಂದು ಸಂದರ್ಭ ಬಂತು, ಮೀಟ್ ಆಗಿ ಹಿಂಗೆ ನಡೀತಾ ಇದೆ ನಂದು ಅಂದಾಗ ಬಂದೆ ಇಲ್ಲಿ. ದಿ ಆಂಬಿಯನ್ಸು, ಇಲ್ಲಿನ ಅಟ್ಮಾಸ್ಫಿಯರ್, ಐ ಮೀನ್ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಹೇಳಪ್ಪ, ಏನೇನಿದೆ ಇಲ್ಲಿ? ಹೋಗೋಣ. ಇಲ್ಲಿ ಮಾಮೂಲಿ ಒಂದು ಒಳ್ಳೆ ಕ್ಲಬ್, ಜನ ಬಂದು ಇರಕ್ಕೆ ಇಲ್ಲಿಗೆ ಏನ್ ಬೇಕು ಅವ್ರಿಗೆ ರಿಲ್ಯಾಕ್ಸೇಷನ್ಗೆ ಆ ಥರ ನಾನು ಇಲ್ಲಿ ಮಾಡಿದ್ದೀನಿ. ಆಮೇಲೆ ಟೋಟಲ್ 25 acres ಬರುತ್ತೆ ಇದು ಜಾಗ. ಓಕೆ, ಬರುತ್ತೆ ಟೋಟಲ್. ಇಲ್ಲಿಂದ ನಮ್ ಜಾಗ ಫುಲ್ ಅಲ್ಲೂ ಸಿಲ್ವರ್ ಟ್ರೀ ಎಲ್ಲ ನಮ್ದೇನೆ. ಅದು ಅಂದ್ರೆ ಅಲ್ಲೇನಿದೆ? ಅದು ಅಲ್ಲಿ ಒಂದು ವಿಲ್ಲಾ ಇದೆ. ವಿಲ್ಲಾ ಮತ್ತೆ ನೋಡ್ಬೋದು, ಅದನ್ನು ಅದು ನೋಡ್ಬೋದು. ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್, ಅದು ನೋಡೋಣ. ಅದು ನೋಡ್ಬೋದು. ಸರಿ, ಇಲ್ಲಿ ಇದೇನೇನಿದೆ ಇಲ್ಲಿ ಕವರ್ ಮಾಡ್ಬಿಡೋಣ. ಅಷ್ಟು ಏನಿದೆ ಅಪ್ಪ ಇಲ್ಲಿ ನೋಡೋಣ. ಈ ಜಾಗದಲ್ಲಿ ಈವ್ನಿಂಗ್ ಆದ್ರೆ ಇಲ್ಲೆಲ್ಲ ಟೇಬಲ್ಸ್ ಹಾಕೊಡ್ತೀವಿ ಆರಾಮಾಗಿ. ಇಲ್ಲಿ ಕ್ಯಾಂಪ್ ಹಾಕೋದು, ಅಲ್ಲಿ ಕ್ಯಾಂಪ್ ಫೈರ್ ಹಾಕೊಡ್ತೀವಿ. ಮತ್ತೆ ಟೇಬಲ್ ಹಾಕಿ ಸ್ಪೀಕರ್ ಇರುತ್ತೆ, ಆರಾಮಾಗಿ ಒಳ್ಳೆ ಅವ್ರು ಎಂಜಾಯ್ ಮಾಡ್ತಾರೆ. ಅಂದ್ರೆ ಬಂದಿರೋ ಗೆಸ್ಟ್ ಗೆ ಫುಲ್ ಹ್ಯಾಪಿ ಆಗಿ. ಮತ್ತೆ ರಾತ್ರಿ ನಿಮ್ಗೆ ನೋಡಕ್ ಬಹಳ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಹೌದಾ? ಸಖತ್ತ ಇದೆ ಇಲ್ಲೇ ವ್ಯೂ, ತುಂಬಾ ಚೆನ್ನಾಗಿದೆ. ಕಾರಿಡಾರು, ಇದು ಕಿಚನ್. ಈಗ ವಿಲ್ ಗೋ ಟು ದ ಕಿಚನ್ ಅಪ್ಪ, ಹೆಂಗಿದೆ ಅಂತ. ಓಕೆ. ಓ, ತುಂಬಾ ನೀಟ್ ಆಗಿದೆ ಕಿಚನ್. ಸ್ವಲ್ಪ ಚಿಕ್ಕದು. ವೆರಿ ಗುಡ್ ಆಂಬಿಯನ್ಸ್. ಇವರು ರಾಜೇಶ್ ಅಂತ. ರಾಜೇಶ್, ಒಂದ್ ನಿಮಿಷ ಮಾತಾಡ್ಸೋಣ. ಹೇಳಿ ರಾಜೇಶ್ ಅವರೇ. ಸರ್ ನಮಸ್ತೆ. ನಮಸ್ಕಾರ. ನೀವು ಇಲ್ಲಿ ಮ್ಯಾನೇಜರಾ? ಹೌದು ಸರ್, ಮ್ಯಾನೇಜರ್. ಎಷ್ಟು ವರ್ಷದಿಂದ ಇದ್ದೀರಾ? ಸುಮಾರು 8 ವರ್ಷದಿಂದ ಇದ್ದೀನಿ ಸರ್. ಓ, ವೆರಿ ಗುಡ್. ಸ್ಟಾರ್ಟಿಂಗ್ ಓಪನ್ ಆದಾಗ್ಲಿಂದ ಇದ್ದೀನಿ ಸರ್. ಓ, ಸೂಪರ್. ಇವರು ರಘು. ಸರ್, ರಘು ಅಂತ. ಓ, ಇಲ್ಲಿ ನೀವು ಕುಕ್ಕ? ಕುಕ್ ಸರ್, ಹೆಡ್ ಕುಕ್. ವೆರಿ ಗುಡ್. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಕಿಚನ್, ರಘು ಸರ್. ತುಂಬಾ ನೀಟ್. ಇದು ಫುಡ್ ಎಲ್ಲ ಏನೇನ್ ಪ್ರಿಪರೇಷನ್ ಮಾಡ್ತೀರಾ ಸರ್? ಗೆಸ್ಟ್ ಎನಿವನ್ ಏನ್ ಕೇಳ್ತಾರ ಅದೆಲ್ಲ ಮಾಡ್ಕೊಡ್ತೀನಿ ಸರ್. ಅಂದ್ರೆ ಸೌತ್, ನಾರ್ತ್, ಚೈನೀಸ್ ಎಲ್ಲ? ತಂದೂರಿ ಒಂದ್ ಬಿಟ್ಟು ತಂದೂರ್ ಬಿಟ್ಟು ಎಲ್ಲ ಆಗುತ್ತೆ. ಓ, ಅಂದ್ರೆ ತಂದೂರ್ ಒಲೆ ಇಲ್ಲ ಇಲ್ಲಿ ನಿಮ್ಮ ಹತ್ರ? ಓ, ಹಾಗಾಗಿ ಕೇಳಲ್ಲ. ಇದೆಂತದ್ದು ಅವ್ರ ನಾಟಿ ಸ್ಟೈಲ್ ಜಾಸ್ತಿ, ಮಲ್ನಾಡ್ ಸ್ಟೈಲ್ ಕೇಳ್ತಾರೆ ಈ ಕಡೆ ಬಂದವರೆಲ್ಲ. ಇದೆಂತದ್ದು ಕಡುಬು, ಅಕ್ಕಿ ರೊಟ್ಟಿ ಆ ತರ ಕೇಳ್ತಾರೆ. ಮಲ್ನಾಡು ಇಲ್ಲಿ ತುಂಬಾ ಜನ ಮಲ್ನಾಡು ಅಂತ ಬರೋದ್ರಿಂದನೇ ಮಲ್ನಾಡ್ ಸ್ಪೆಷಲ್ ಅಂತ ಕೇಳ್ತಾರೆ. ಸೊ ಸಕಲೇಶ್ಪುರ ಇಸ್ ಬೆಲ್ಟ್ ಮಲ್ನಾಡ್ ಸ್ಟೈಲ್. ಹಾಗಾಗಿ ನಿಮ್ಗೆ ಇವಾಗ ಫಿಶ್ ಆಗಿರ್ಬೋದು, ಆಮೇಲೆ ಕಡುಬು ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ಅಕ್ಕಿ ರೊಟ್ಟಿ, ಅದನ್ನ ತುಂಬಾ ಜನ ಕೇಳ್ತಾರೆ. ಇವಾಗ ಪೂರಿ ಸಾಗು ಆಗ್ಬೋದು, ಇಡ್ಲಿ ಆಗ್ಬೋದು, ವಡೆ ಆಗ್ಬೋದು, ಅದೆಲ್ಲ ಬೆಂಗಳೂರಲ್ಲೇ ತಿಂತಿರ್ತಾರೆ ಕಡಿಮೆ. ಇಲ್ಲಿ ತುಂಬಾ ಕಡುಬು, ಅಕ್ಕಿ ರೊಟ್ಟಿ, ಫಿಶ್. ಇಲ್ಲಿ ಸ್ಟೈಲ್ ಏನಿದೆ ಅದನ್ನೇ ಇಷ್ಟಪಡ್ತಾರೆ, ಮಲ್ನಾಡ್ ಸ್ಟೈಲ್ ಅಂತ ಕೇಳ್ತಾರೆ. ಗುಡ್. ಆ ವೆದರ್ಗೆ ಏನ್ ಫುಡ್ ಕನ್ಸ್ಯೂಮ್ ಮಾಡ್ಬೇಕು ಅದೇ ತಗೊಳ್ಳೋದು. ಹೌದು. ಅಲ್ಲ, ಇದು ಡೈನಿಂಗ್ ಏರಿಯಾ. ಸ್ವಾಮಿ, ತುಂಬಾ ಚೆನ್ನಾಗಿದೆ ಇದು. ಇದೇನು ಆರ್ಡರ್ ಮಾಡಿಸಿದ್ದ? ಹೌದೌದು, ಇದನ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದು ಬೆಂಗಳೂರಲ್ಲಿ. ಚೆನ್ನಾಗಿದೆ. ಇಲ್ಲೇನೇನಿದೆಯಪ್ಪ ನೋಡೋಣ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸಖತ್ತಾಗಿದೆ. ಮತ್ತೆ ಇದು ಇಲ್ಲೇ ಜನ ಇಲ್ಲೂ ಕೂತ್ಕೊಂತಾರೆ, ಟೇಬಲ್ ಹಾಕೊಡ್ತೀವಿ ನಾವು ಇಲ್ಲಿ. ಅಂದ್ರೆ ಪೂಲ್ ವ್ಯೂ ಎಲ್ಲ ನೋಡೋದಕ್ಕೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಮೇಲೆ ಹೋಗಿ ಬರೋಣ, ಇಲ್ಲ ಪೂಲ್ ನೋಡ್ಕೊಂಡ್ ಬರೋಣ?
ಓ ಇದು ಮಕ್ಕಳಿಗೆ ಇದು ಹಾ ಈ ಕಡೆ ಬಾ. ಹಾ ಇದು ಮಕ್ಕಳಿಗೆ ಇದು, ಹಾ ಇದು ದೊಡ್ಡವ್ರಿಗೆ ಇದು 3 ಎಷ್ಟು? ಫೀಟ್ ಇದೆ. 3 ಫೀಟ್ ಇಂದ 4.5 ಫೀಟ್ ಇದೆ. ಓ ಇಲ್ಲಿ 3 ಫೀಟ್. ಹಾ ಆ ಕಡೆ 4.5 ಫೀಟ್ Good. ಬರುತ್ತೆ. ಓ ಅಲ್ಲಿ ಮಧ್ಯದಲ್ಲೂ ಏನೋ ಸಕದ ಮಾಡಿದೆ ಬುಡ್ಜ್ ಅಂತ. ವುಡ್ಸ್ ಅಂತ ಹೇಳಿ ಚೆನ್ನಾಗಿದೆ. ರಿಯಲಿ ಗುಡ್. ಇದು ಇದು ಮರಗಳೆಲ್ಲ ಯಾವ್ದು ಸಿಲ್ವರ್ ಇದು? ಹಾ ಎಲ್ಲ ಸಿಲ್ವರ್. ಎಂಟೈರ್ 25 ಎಕರೆಯಲ್ಲಿ ಹಾಕಿದ್ಯಾ ಇದು? ಚೆನ್ನಾಗಿದೆ. ಚೋಟು ಪೂಲ್ ಮೇಲೆ ಮತ್ತೆ ಅಭ್ಯಾಸ ಆಗ್ಬಿಡ್ತೀವಿ. ಬರಲ್ಲ ಬಾ, ಅಲ್ಲಿ ಬರ್ತಾನೆ, ರೂಮ್ ಹತ್ರ ಬರ್ತಾನೆ. ಹಾ ಕಾಟೇಜ್ ಅದು ಕಾಟೇಜ್ ಅದು. ಅಂದ್ರೆ ಎಷ್ಟು ಕಾಟೇಜ್ ಇದೆ, ಯಾವ್ಯಾವ ತರ ಫೆಸಿಲಿಟಿ ಇದೆ ಇಲ್ಲಿ? ಟೋಟಲ್ ನಮ್ಮಲ್ಲಿ 4 ಕಾಟೇಜ್ ಇದೆ. ಹಾ. ಮತ್ತೆ ಒಂದು ವಿಲ್ಲಾ ಇದೆ. ಹಾ. ಮತ್ತೆ ಇನ್ನೆರಡು ದೊಡ್ಡ ರೂಮ್ ಇದೆ. ಹಾ. ಒಂದು 10 ಮೆಂಬರ್ಸ್ ಮಲಗುವಂಥದ್ದು. ಓ ಇದೆರಡು ಕಾಟೇಜ್. 2 ಕಾಟೇಜ್. ನೋಡೋಣ ಅವನ ಕಡೆ. ಬಾ ಓಪನ್. ಚೆನ್ನಾಗಿದೆ. ಓಹೋ ಸಕ್ಕತ್ತಾಗಿದೆ ಇದು ವ್ಯೂ. ಚೆನ್ನಾಗಿದೆ. ಈ ರೂಮಲ್ಲಿ ಬಂದ್ರೆ ಪೂಲ್ ವ್ಯೂ ನೀವು ನೋಡುವ. ಫುಲ್ ವ್ಯೂ ಇಲ್ಲೂ ಬರುತ್ತೆ ಅಲ್ಲೂ ಬರುತ್ತೆ. ಇದು ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ? 2019 ಮಾಡಿದ್ ನಾನು. ಹಾ. ಬಟ್ 2019 ಡಿಸೆಂಬರ್ ಮಾಡಿದಾಗ ಜಸ್ಟ್ ಒಂದು 3 ಇಯರ್ಸ್ ಮತ್ತೆ ಕೊರೋನಾ ಸ್ಟಾರ್ಟ್ ಆಯ್ತು. ಹಾ. ಹಂಗಾಗಿ 3 ಇಯರ್ಸ್ ಏನ್ ಮಾಡೋಕ್ಕಾಗಿಲ್ಲ. ಒಂದು 4-5 ಇಯರ್ಸ್ ಇಲ್ಲಿ ಈ ಲೆವೆಲ್ ಚೆನ್ನಾಗಿದೆ. ಬಟ್ ಇನಿಷಿಯಲ್ ಸ್ಟ್ರಗಲ್ ಇದು ಬಹಳನೇ ರಿಸ್ಕ್ ಆಯ್ತು ನನಗೆ. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಬಹಳನೇ ಕಷ್ಟ ಆಯ್ತು ನನಗೆ. ಎಲ್ಲ ಕಷ್ಟ ಇದ್ದೇ ಇರುತ್ತೆ. ಮೇಂಟೈನ್ ಮಾಡೋದು ಸಾಮಾನ್ಯನಾ? ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ನಮ್ಗೆ, ತುಂಬಾನೇ ಮೇಂಟೆನೆನ್ಸ್ ಬರುತ್ತೆ ನಮ್ಗೆ. ಯಾಕಂದ್ರೆ ನಿನಗೆ ಮಳೆ ಟೈಮಲ್ಲಂತೂ ನಮ್ಗೆ ಒಂದಿನ ಬಿಟ್ಟು ಒಂದಿನ ಗ್ರಾಸ್ ಕಟ್ ಮಾಡ್ಲೇಬೇಕು ನಮ್ಗೆ. ಇಲ್ಲ ಗ್ರಾಸ್ ಜಾಸ್ತಿ ಬಂದ್ಬಿಟ್ರೆ ಏನಾಗುತ್ತೆ, ನಡೆಯಕ್ಕಾಗಲ್ಲ. ಆಮೇಲೆ ಗೆಸ್ಟ್ ಇರ್ಲಿ ಇಲ್ದಿರ ಹೋಗ್ಲಿ ಮೇಂಟೆನೆನ್ಸ್ ಆಗ್ಲೇಬೇಕು. ಸ್ಟಾಫ್ ಇದಾರೆ, 8 ಜನ ಸ್ಟಾಫ್ ಇರ್ತಾರೆ. ಅವ್ರು ಇಲ್ಲೇ ಮಾಡ್ಕೊಡೋದು, ಮತ್ತೆ ಅವ್ರಿಗೆ ಏನೇ ಹುಷಾರಿಲ್ಲ ಏನೇ ಆದ್ರೂ ಕೂಡ ಎಲ್ಲ ನಾವೇ ನೋಡ್ಕೊಳ್ಳೋದು. ಕಷ್ಟಪ್ಪ. ಹಂಗಾಗಿ ಮೇಂಟೆನೆನ್ಸ್ ಜಾಸ್ತಿ ಖರ್ಚು ಬರುತ್ತೆ. ಸಿಟಿಲಿ ಒಂಥರ ಖರ್ಚಿದ್ರೆ ಫಾರೆಸ್ಟ್ ಜಾಗದಲ್ಲಿ ಒಂಥರ ಖರ್ಚು ಬರುತ್ತೆ. ತುಂಬಾನೇ ಖರ್ಚು ಬರುತ್ತೆ. ಚೆನ್ನಾಗಿದೆಪ್ಪ. ಅದೇ ಬಂದವ್ರು ನಿಂತ್ಕೊಂಡ್ರ ಮೇಲೆ ನಮ್ದು ಆಕ್ಚುಲಿ ನನ್ಗೆ ಏನ್ ಜ್ಞಾಪಕ ಬರ್ತಾ ಇದೆ ಗೊತ್ತಾ? ಕಾಂತಾರ ಮೂವಿನಲ್ಲಿ ಅದು ಕೈಲಾಸ. ಕೈಲಾಸನ ಚೆನ್ನಾಗಿದೆ ವ್ಯೂ. ಬ್ಯೂಟಿಫುಲ್ ಆಗಿದಪ್ಪ. ಕೈಲಾಸ ಅದೊಂದು ಬ್ರಿಡ್ಜ್, ಅಲ್ಲಿ ಬ್ರಿಡ್ಜ್ ಮಾಡಿದೆ. ಹೌದೌದು, ಅದ್ಮೇಲೆ ಓಡಾಡ್ಬೋದು. ಓ ನಿಂತ್ಕೊಂಡೆ ಫುಲ್ ವ್ಯೂ ಕಾಣಿಸುತ್ತೆ ನಮ್ಗೆ. ಅಲ್ಲೇನೋ ನೋಡಿ ಏನೋ ಕನ್ಸ್ಟ್ರಕ್ಷನ್ ಆಗ್ತದೆ. ಅದು ರೆಸಿಡೆನ್ಷಿಯಲ್ ಸ್ಕೂಲ್. ಓ ರೆಸಿಡೆನ್ಷಿಯಲ್ ಸ್ಕೂಲ್. ಚೆನ್ನಾಗಿ ಬರ್ತಾ ಇದೆ ಅದು. ಸಖತ್ ದೊಡ್ಡದಾಗಿದೆ. 2 ಬ್ಲಾಕ್ ಏನೋ ಮಾಡಿದ್ದಾರೆ. ಹೌದೌದು. ಇದೇನಿದು ಆಕ್ಚುಲಿ? ಇದು ವಿಲ್ಲಾ. ಇದು ಅಲ್ಲಿ ವಿಲ್ಲಾ ಅಂತ ಹೇಳಿದ್ದೆ. ಇದೇನೆ. ಇದೆಲ್ಲ ಕಾಫಿ ಪ್ಲಾಂಟೇಶನ್. ಇದು ಬಾಬು ಕಾಫಿ ಪ್ಲಾಂಟ್. ಇದೆಲ್ಲ ಬಂದ್ರೆ ಓಡಾಡ್ಬೋದು, ಮೇಲೆ ಅಲ್ಲೂ ಓಡಾಡ್ಬೋದು. ಇದೆಲ್ಲ ಅಲ್ಲೇನೋ ಇದೆ ಅಲ್ಲಿ. ಅದು ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್. ರೈನ್ ಡ್ಯಾನ್ಸ್ ಅಲ್ಲಿ. ಓಕೆ ನೋಡೋಣ ಪಾಪ. ಚೆನ್ನಾಗಿದೆ ಇದು ಜಾಗ. ಚೆನ್ನಾಗಿದೆ. ಗುಡ್.